ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ತಂದೆ ತಾಯರಿಗೂ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಸೊ ನಿಮ್ಮೆಲ್ಲರಿಗೂ ಕೂಡ ಭಜನೆಯನ್ನ ನಾವು ಕೇಳಿದ್ವಿ ನಾವು, ಹೌದಲ್ವಾ? ಎಷ್ಟು ಚೆನ್ನಾಗಿತ್ತು ನೋಡಿ. ಒಂದೊಂದು ಪದಗಳಲ್ಲಿ ಕೂಡ ನಾವು ಆ ಪರಮಾತ್ಮನನ್ನ ಯಾವ ರೀತಿಯಲ್ಲಿ ನಾವು ಸ್ಮರಣೆ ಮಾಡ್ಬೇಕು ಅಂತ ಹೇಳಿ ನಂಗೆ ಬಹಳ ಇಷ್ಟವಾದಂತ ಭಜನ್ಸ್ ಇದೆ. ತುಂಬಾ ಭಜನೆಗಳಿದೆ, ಒಂದೊಂದೊಂದೊಂದು ನನಗೆ ಗೊತ್ತಾಗ್ತಾ ಬರುತ್ತೆ. ಅದು ಮಾತಲ್ಲಿ ನಾವು ವರ್ಣಿಸೋದಿಕ್ಕೆ ಸಾಧ್ಯ ಆಗಲ್ಲ. ಹೂವಲ್ಲಿ ಕಂಪು ಹೇಗೆ ಹರಡಿರುತ್ತೋ ಹಾಗೆ ನಾವಿರ್ಬೇಕು. ನಮ್ಮ ಹೃದಯದಲ್ಲಿ ಹೇಗಿರ್ಬೇಕು ಪರಮಾತ್ಮ ಅಂದ್ರೆ, ಆ ಹೂವಿನಲ್ಲಿ ಜೇನಿದ್ದಾಗ ಎಷ್ಟು ಅದ್ಭುತ ಆಗಿರುತ್ತೆ ನೋಡಿ. ಹಾಗೆ ನಮ್ಮ ಹೃದಯದಲ್ಲಿ ರಾಮನ ಕೂರ್ಸ್ಕೊಂಡಾಗ ನಮ್ಮ ಒಳಗಡೆ ನಾವು ರಾಮನ ನಮ್ಮ ಅಂತರಂಗದಲ್ಲಿ, ನಮ್ಮ ಅಂತರಂಗದ ಒಳಗಡೆ ನಮ್ಮದೇ ಆದಂತ ಒಂದು ದೇವಾಲಯವನ್ನ ಕಟ್ಟಿ ನಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡಿ, ನೀವು ಯಾವುದ್ರಿಂದನಾದ್ರೂ ನೀವು ದೇವಾಲಯವನ್ನ ನಿರ್ಮಾಣ ಮಾಡ್ಬೋದು. ಅಮೃತ ಶಿಲೆಯಿಂದ ಬೇಕಾದ್ರೂ ನೀವು ದೇವಾಲಯವನ್ನ ನಿರ್ಮಾಣ ಮಾಡ್ಕೊಳ್ಬೋದು. ಹೃದಯ ಮಂದಿರದಲ್ಲಿ ನಾವು ಆ ಪರಮಾತ್ಮನನ್ನ ನಾವು ಕಾಣ್ಬೇಕು. ಆ ಹೂವಲ್ಲಿ ಜೇನು ಹೇಗೆ ಆ ಸಿಹಿಯನ್ನ ಕೊಡುತ್ತೋ ಆ ರೀತಿ ನಮ್ಮ ಹೃದಯದ ಒಳಗೆ ಪರಮಾತ್ಮ ಅನುಭವ ಆ ರೀತಿ ಇರುತ್ತೆ. ಆ ಪದಗಳಲ್ಲಿ ನಾವು ಹಿಡ್ದಿಡೋಕೆ ಸಾಧ್ಯ ಆಗಲ್ಲ. ಆ ರೀತಿನಲ್ಲಿ ನಾವು ಉಸಿರಿನಲ್ಲಿ ಕೂಡ ಆ ಪರಮಾತ್ಮ ನಮ್ಮ ಜೊತೆನಲ್ಲಿ ಇರ್ಬೇಕು. ಇರುವ ರೀತಿಯಲ್ಲಿ ಆ ಶರಣಾಗತಿಯ ಭಾವ, ಆ ಶ್ರದ್ಧಾ ಭಾವ, ಆ ಸಮರ್ಪಣ ಭಾವ ನಮ್ಗೆ ಇರ್ಬೇಕು. ಅಂದ್ರೆ ಅನಂತವಾದಂತ ವಿಶ್ವಾಸ ಇರ್ಬೇಕು. ಅದು ನಿಮ್ಗೆಲ್ಲರಿಗೂ ಕೂಡ ಈಗ ಅನುಭವಗಳು ಆಗ್ತಾ ಬರ್ತಾ ಇದೆ. ಆ ಒಂದು ಸ್ಥಿತಿಗೆ ನಾವು ಹೋಗ್ತಾ ಬರ್ತೀವಿ. ಆ ಅನುಭವವನ್ನ ನಾವು ಪದಗಳಲ್ಲಿ ನಾವು ವರ್ಣಿಸೋದಿಕ್ಕೆ ಸಾಧ್ಯ ಆಗುದಿಲ್ಲ. ಅದ್ಭುತವಾದಂತ ಸಾಲುಗಳಲ್ಲಿ ಎಂತ ಮಹಾನ್ ವ್ಯಕ್ತಿಗಳು ಆ ಸಾಹಿತ್ಯವನ್ನಾಗಿರ್ಬೋದು, ಹಾಡಿನ ನಮ್ಗೆ ಅದನ್ನ ವರ್ಣಿಸೋಕೆ ಸಾಧ್ಯ ಆಗಲ್ಲ. ಅದನ್ನ ಪದಗಳಲ್ಲಿ ಹಿಡಿದು ನಮ್ಗೆ ಆ ಆನಂದವನ್ನ ನಮ್ಗೆ ಕೊಡ್ತಾ ಇದ್ರು. ಸೊ ಹಾಗಾಗಿ ನಾವು ನಿಮ್ಗೆ ಸಮಯ ಸಿಕ್ಕಾಗ ಎಲ್ಲವೂ ಕೂಡ ನಿಮ್ಗೆ ಇಷ್ಟವಾಗಿರುವಂತದ್ದನ್ನ ಯಾವ್ದಾದ್ರು ಭಜನೆಗಳನ್ನ ನೀವು ಕೇಳ್ತಾ ಬಂದಾಗ ನಿಮ್ಗೆ ಅನ್ಸುತ್ತೆ ಎಷ್ಟು ಅದ್ಭುತವಾಗಿದೆ ಅದು ಅಂತ. ನಾವ್ ಬರಿಬೇಕು ಅಂತ ಹೇಳಿದ್ರು
ನಾವು ಅದನ್ನ ಹಾಡ್ಬೇಕು ಅಂತಂದ್ರುನು ಆ ಸಾಲುಗಳು ಬರಲ್ಲ. ಆ ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ ಆ ನಾಲಿಗೆಯಲ್ಲಿ ಆ ಪರಮಾತ್ಮ ಆ ಪದಗಳನ್ನ ಸೃಷ್ಟಿ ಮಾಡ್ತಾರೆ. ಅದು ಆ ಕ್ಷಣದಲ್ಲಿ ನಡೆಯುವಂತದ್ದದು. ಅದನ್ನೇ ಹೇಳುದು, ಕ್ಷಣದಲ್ಲಿ. ಇದು ಶಬರಿ, ರಾಮ ಬರ್ತಾರೆ ರಾಮನ್ಗೋಸ್ಕರ ಎಷ್ಟು ಕಾಯ್ತು ನೋಡಿ ಅವ್ರು. ಅಂದ್ರೆ ಆ ರಾಮ ಬಂದಿದ್ ಎಷ್ಟು ಕ್ಷಣ ಅಲ್ವಾ? ಆ ರಾಮ ಒಂದೇ ಕ್ಷಣದಲ್ಲಿ ಆ ಪರಮಾತ್ಮನ ಅನುಭವ ಆಗೋದು ನಮ್ಗೆ. ಆ ಒಂದು ಕ್ಷಣದ ಅನುಭವಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಅದ್ ಯಾವಾಗ ಘಟಿಸುತ್ತೆ ಆ ಪರಮಾತ್ಮನಿಗೆ ಗೊತ್ತಿರೋದು. ಅದನ್ನ ಅನುಭವವನ್ನ ಪಡ್ಕೊಳ್ಳೋದಿಕ್ಕೋಸ್ಕರನೇ ನಾವು ಧ್ಯಾನದಲ್ಲಿ ಇರ್ಬೇಕು. ನಾವೇನ್ ಮಾಡ್ತಾ ಇದೀವಿ? ಮಂದಿರಗಳಲ್ಲಿ ಹುಡುಕ್ತಾ ಇದ್ದೀವಿ, ಮಸೀದಿಗಳಲ್ಲಿ ಹುಡುಕ್ತಾ ಇದ್ದೀವಿ, ಚರ್ಚ್ಗಳಲ್ಲಿ ಹುಡುಕ್ತಾ ಇದ್ದೀವಿ. ಎಲ್ಲಿದ್ದಾನೆ. ನಮ್ಮ ಒಳಗೆ ಇರುವಂತ ಪರಮಾತ್ಮನ ನಾವು ನೋಡ್ಕೋಬೇಕು, ಕಂಡುಕೊಳ್ಬೇಕು. ಆ ಪರಮಾತ್ಮ ಎಲ್ಲಿದ್ದಾನೆ, ಯಾವ ಯಾವ ರೂಪದಲ್ಲಿದ್ದಾನೆ ಅನ್ನೋದು ನಾವು ಯಾವಾಗ ಆ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಗುತ್ತಲ್ಲ, ಅವಾಗ ನಮ್ಮ ಜೀವನದಲ್ಲಿ ಚಮತ್ಕಾರಗಳು ನೀವು ಹೇಳೋದೇ ಬೇಕಿಲ್ಲ. ನೀವು ಅವಾಗ ಸೈಲೆಂಟ್ ಆಗ್ಬಿಡ್ತೀರಾ. ನೀವು ಮಾತೇ ಬರಲ್ಲ ನಮ್ಗಳಿಗೆ ಯಾರಿಗೂ ಕೂಡ. ಅದಕ್ಕೆ ಆ ಅನುಭವ ಸ್ಥಿತಿಯಲ್ಲಿ ಇರುವಂತಹ ಸಾಧಕರು, ತಪಸ್ವಿಗಳು ಮಾತಾಡಲ್ಲ. ಅವ್ರು ಆ ನಗುನಲ್ಲೇ ಅವ್ರು ಎಕ್ಸ್ಪ್ರೆಷನ್ ಮಾಡ್ಬಿಡ್ತಾರೆ. ಅದ್ಭುತವಾದಂತಹ ಧ್ಯಾನದ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಧ್ಯಾನವನ್ನ ಮಾಡೋಣ. ನಿಧಾನವಾಗಿ ಚೆನ್ನಾಗಿ ಕೈಯನ್ನ ರಬ್ ಮಾಡಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನೀರಿದ್ರೆ ಬಾಟ್ಲಲ್ಲಿ ನೀರು ಕುಡ್ಕೊಳ್ಳಿ, ಪಕ್ಕದಲ್ಲಿ ಇದ್ರೆ ಧ್ಯಾನಕ್ಕಿಂತ ಮುಂಚೆ. ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಒಂದರ ಒಳಗಡೆ ಒಂದನ್ನ ಜೋಡಿಸಿ ಆರಾಮವಾಗಿ ಕೋಮಲತೆಯಿಂದ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಮುಖದಲ್ಲಿ ಮಂದಹಾಸ ಇರಲಿ. ನಿಧಾನವಾಗಿ ನಮ್ಮ ಗಮನವನ್ನೆಲ್ಲ ಕೂಡ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ನಿಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನೀವು ಧ್ಯಾನವನ್ನ ಮಾಡ್ಕೋಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ಸದಾ ನಾವು ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡು ಬನ್ನಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ ಅಂತ ಅದನ್ನ ಅನುಭವ ಮಾಡಿ. ನಿಮ್ಮ ಮೂರನೇ ಕಣ್ಣಿನಿಂದ ಅದನ್ನ ನೀವು ನೋಡ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು, ಅನುಭವಿಸ್ತಾ ಬರ್ಬೇಕು. ತಣ್ಣನೆಯ ಉಸಿರು ಹಾಗೆ ಶರೀರದ ಒಳಗಡೆ ಚೈತನ್ಯವನ್ನ, ಆ ಪರಮಾತ್ಮನ ಶಕ್ತಿಯನ್ನ ತಗೊಂಡು ಬರ್ತಾ ಇದ್ದೇನೆ. ಶರೀರವೆಲ್ಲವೂ ಕೂಡ
ಕಣ ಕಣಗಳಲ್ಲಿ ಪ್ರತಿಯೊಂದು ಜೀವಕೋಶಗಳಲ್ಲಿ ಆ ಪರಮಾತ್ಮನ ಚೈತನ್ಯವು ತುಂಬಿ ಹೋಗ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ನಮ್ಮ ಶರೀರದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, ಅಡೆತಡೆಗಳು, ಅವಿರೋಧಗಳು ಎಲ್ಲವನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಬೆಚ್ಚನೆಯ ಉಸಿರು ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ. ತಣ್ಣನೆಯ ಉಸಿರು ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ನಮ್ಮ ಶರೀರದಿಂದ ಹೊರಗಡೆ ಹೋಗ್ತಾ ಇದೆ. ಎಲ್ಲಾ ಕಡೆಯೂ ಕೂಡ ವ್ಯಾಪಿಸಿರುವ ಈ ಒಂದು ಉಸಿರು ಅನಂತವಾದಂತ ಶಕ್ತಿಯನ್ನು ಹೊಂದಿದೆ. ಶರೀರದ ಒಳಗಡೆ ಬಂದಂತಹ ಉಸಿರು ನಮ್ಮ ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನ ಮಾಡ್ತಾರೆ. ಶರೀರವೆಲ್ಲವೂ ಕೂಡ ಶಾಂತವಾಗಿದೆ. ವಿಶ್ರಾಮ 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 ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಶರೀರವು ಸಡಿಲವಾಗಿದೆ, ಹಗೂರವಾಗಿದೆ. ಉಸಿರಿನ ಮುಖಾಂತರ ಬಂದಂತಾಗಿ ದಿವ್ಯ ಚೈತನ್ಯ ಶಕ್ತಿಯು ನಮ್ಮ ನಾಭಿಯ ಚಕ್ರವನ್ನ ಪ್ರಕಾಶಮಯವಾಗಿ, ಅದ್ಭುತವಾಗಿ, ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದ್ರು. ಶಕ್ತಿಶಾಲಿಯಾದಂತ ಆ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ನಾಭಿಯ ಚಕ್ರವನ್ನ ಪ್ರಕಾಶದಿಂದ ತುಂಬಿದೆ. ಈ ಪ್ರಕಾಶದ ಕಿರಣಗಳು ಹರಡುತ್ತಾ ನಮ್ಮ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರವೆಲ್ಲವೂ ಕೂಡ ಈ ಕಿರಣದಿಂದ ತಾವು ಕೂಡ ಪ್ರಜ್ವಲಿಸ್ತಾ ಇದೆ. ಹಾಗೆ ಈ ನಾಭಿಯ ಚಕ್ರದ ಕಿರಣಗಳು ಮುಂದೆ ಸಾಗುತ್ತಾ ನಮ್ಮ ಹೃದಯ ಚಕ್ರವನ್ನು, ಗಂಟಲಿನ ಚಕ್ರವನ್ನ, ಆಗ್ನೇಯ ಚಕ್ರವನ್ನ, ಸಹಸ್ರಾರ ಚಕ್ರವನ್ನು ಕೂಡ ದಿವ್ಯತೆಯಿಂದ ಪ್ರಕಾಶದಲ್ಲಿ ವಿಲೀನಗೊಳಿಸ್ತಾ ಇದೆ. ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ, ಅದ್ಭುತವಾದಂತಹ ದಿಗ್ವಿಮಯವಾದಂತಹ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶದ ಕಿರಣಗಳು ಕಾಮನ ಬಿಲ್ಲಿನ ಹಾಗೆ ನಮ್ಮ ಶರೀರದಲ್ಲಿ ವೃತ್ತಾಕಾರದ ಆಭಾಮಂಡಲವು ಸೃಷ್ಟಿಯಾಗಿದೆ. ಓದ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು, ಅನುಭವಿಸ್ತಾ ಬರ್ಬೇಕು. ಈ ವೃತ್ತಾಕಾರದ ಕಾಮನ ಬಿಲ್ಲಿನ ಕಿರಣಗಳು ತನ್ನ ಪ್ರಕಾಶವನ್ನು ಹರಡುತ್ತಾ ಈ ಪ್ರಕಾಶದ ಕಿರಣಗಳು
ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ಪ್ರಕಾಶಮಯವನ್ನಾಗಿ ಮಾಡಿದೆ. ಈ ದಿವ್ಯಮಯವಾದಂತಹ ಕಿರಣಗಳು ಇಡೀ ಮನೆಯನ್ನ ಹಾಗೆ ತುಂಬಿ ಹೋಗ್ತದೆ. ಉಜ್ವಲವಾದಂತಹ ಪ್ರಕಾಶಮಯವಾದಂತಹ ಈ ಕಿರಣಗಳು ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ, ಹಾಗೆ ಇಡೀ ಭಾರತ ದೇಶವನ್ನ, ನಮ್ಮ ದೇಶವನ್ನೆಲ್ಲ ಕೂಡ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗಿದೆ. ತೇಜೋಮಯವಾದಂತಹ ಈ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ಬ್ರಹ್ಮಾಂಡದ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸಜೀವಗಳಲ್ಲಿ, ನಿರ್ಜೀವಗಳಲ್ಲಿ ಎಲ್ಲ ಕಡೆಯೂ ಕೂಡ ಪ್ರಕಾಶ 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 ಪ್ರಕಾಶಮಯವಾಗಿದೆ. ದಿವ್ಯಮಯವಾದಂತಹ ಈ ಪ್ರಕಾಶವು ಹಾಗೆ ನಿಧಾನವಾಗಿ ನಿಧಾನವಾಗಿ ಸಂತೋಷದಿಂದ ಮುಂದೆ ಸಾಗ್ತಾ ಹಾಗೆ ಮುಂದೆ ಸಾಗುತ್ತಾ 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 ಸುಂದರವಾದಂತಹ ಒಂದು ಹೂವಿನ ತೋಟದಲ್ಲಿ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಹೋಗ್ತಾರೆ. ಸುತ್ತಲೂ ಕೂಡ ಹುಲ್ಲಿನ ಹಾಸಿಗೆಗಳು, ಆ ಹುಲ್ಲಿನಲ್ಲಿರುವಂತಹ ಹನಿಗಳೆಲ್ಲವೂ ಕೂಡ ನಮ್ಮ ಕಾಲಿನಲ್ಲಿ ಅನುಭವ ಆಗ್ತಾ ಇದೆ. ತಣ್ಣನೆಯ ಗಾಳಿ, ಮಣ್ಣಿನ ಸುವಾಸನೆ, ಹಾಗೆ ಬಣ್ಣ ಬಣ್ಣದಿಂದ ಕೂಡಿದಂತಹ ಹೂವಿನ ಅದ್ಭುತವಾದಂತಹ ತೋಟ. ಎಲ್ಲೆಲ್ಲೂ ಕೂಡ ಬಣ್ಣ ಬಣ್ಣದಿಂದ ಕೂಡಿದಂತಹ ಹೂಗಳು, ಗುಲಾಬಿಯ ಬಣ್ಣ ಹೂಗಳು ಕಾಣಿಸ್ತಾ ಇವೆ, ಕೆಂಪು ಬಣ್ಣದ ಹೂಗಳು, ಹಳದಿ ಬಣ್ಣದ ಹೂಗಳು, ಬಿಳಿಯ ಬಣ್ಣದ ಹೂಗಳು, ಗುಲಾಬಿ ಬಣ್ಣದ ಹೂಗಳು, ಗಾಳಿ ಹೇಗೆ ಬೀಸುತ್ತೋ ಆ ಗಾಳಿಯ ಹಾಗೆ ಹೂಗಳೆಲ್ಲವೂ ಕೂಡ ನಳನಳಿಸ್ತಾ ಇದೆ. ಸುತ್ತಲೂ ನಿಮ್ಮ ಎಷ್ಟು ದೃಷ್ಟಿ ಇದೆಯೋ ಅಷ್ಟು ದೃಷ್ಟಿ ನೋಡುವವರೆಗೂ ಕೂಡ ಹೂವಿನ ತೋಟ. ಸುತ್ತಲೂ ನಿಮ್ಮ ಅಕ್ಕ ಪಕ್ಕ ಹಿಂದೆ ಮುಂದೆ ನೀವು ಮಧ್ಯ ಭಾಗದಲ್ಲಿ ನಿಧಾನವಾಗಿ ಹೋಗ್ತಾ ಇದ್ದಾರೆ. ತಣ್ಣನೆಯ ಗಾಳಿ, ವಿಶಾಲವಾದಂತ ಆಕಾಶ, ಆ ಹೂಗಳ ಪರಿಮಳ, ಅದ್ಭುತವಾದಂತಹ ಅನುಭವ. ನಿಧಾನವಾಗಿ ನಿಧಾನವಾಗಿ ಒಂದೊಂದು ಹೆಜ್ಜೆಯನ್ನು ಹಾಕಿ ಹೂಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ.
ಮಧ್ಯದಲ್ಲಿ ಒಂದು ಸುಂದರವಾದಂತ ದೂರದಲ್ಲಿ ಒಂದು ಕಲ್ಲು ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ನೀವು ಬಿಳಿಯ ಬಣ್ಣದ ಕಲ್ಲು ನಿಮ್ಗೆ ಕಾಣಿಸ್ತಾ ಇದೆ. ಆ ಕಲ್ಲಿನ ಮೇಲೆ ನೀವು ನಿಧಾನವಾಗಿ ನೀವು ಆರಾಮವಾಗಿ ಕುಳಿತುಕೊಂಡಿದ್ದೀರಾ. ವೈಟ್ 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 ಬಣ್ಣದ ಆ ಕಲ್ಲಿನ ಮೇಲೆ ಧ್ಯಾನದಲ್ಲಿ ನೀವು ಕುಳಿತಿದ್ದೀರಾ. ಸುತ್ತಲೂ ಕೂಡ ಪ್ರಕಾಶ 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 ಅನುಭವ ಆಗ್ತಾ ಇದೆ. ಹಾಗೆ ನೀವು ಧ್ಯಾನದಲ್ಲಿ ಕೂತಿರಬೇಕಾದ್ರೆ ನಿಮ್ಮನ್ನ ಹುಡುಕಿಕೊಂಡು ದಿವ್ಯಮಯವಾದಂತಹ ಒಂದು ಪ್ರಕಾಶ ನಿಮ್ಮ ಹತ್ರ ಬರ್ತಾ ಇದೆ. ಆ ಪ್ರಕಾಶ ಯಾವುದು ಅಂತ ನೋಡ್ತಾ ಬಿಡ್ತೀವಿ. ಆ ಪ್ರಕಾಶ ಬರುವ ಹಾದಿಯಲ್ಲಿ ಕೂಡ ಗುಲಾಬಿಯ ಹೂಗಳ ದಾರಿ, ಆ ಸುಂದರವಾದಂತಹ ಪುಷ್ಪಗಳಿಂದ ಅಲಂಕೃತವಾದಂತ ಆ ಒಂದು ಆ ದಾರಿಯಲ್ಲಿ ಹಾಗೆ ದಿವ್ಯಮಯವಾದಂತಹ ಶಕ್ತಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕೊಂಡು ಬರ್ತಾ ಇದೆ. ಹತ್ರ ಬರ್ತಾ ಬರ್ತಾ ನಿಮ್ ಹತ್ರ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಬಂದಿತಾ ಇದ್ರೆ ನಿಮ್ಗೆ ಅನುಭವ ಆಗ್ತಾ ಇದೆ ಆ ದಿವ್ಯ ಚೇತನ ಮತ್ಯಾರು ಅಲ್ಲ, ನೋಡ್ಬೇಕು ನೀವು ಅದನ್ನ. ತಾಯಿಯ ರೂಪದಲ್ಲಿ ಪಾದಗಳು ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ನೀವು ಅದನ್ನ ಅನುಭವಿಸ್ಬೇಕು ನೀವು. ಜಗನ್ಮಾತೆ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಆ ಆಶೀರ್ವಾದದ ಚೈತನ್ಯವು ನಿಮ್ಮ ಮೇಲೆ ಅನುಗ್ರಹದ ಹೊಳೆಯನ್ನ ಹರಿಸ್ತಾ ಇದ್ದಾರೆ. ದಿವ್ಯಮಯವಾದಂತ ಅದ್ಭುತವಾದಂತಹ ಆಶೀರ್ವಾದ ಗೋಲ್ಡನ್ 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 ಗೋಲ್ಡನ್. ತಾಯಿ ಅನುಗ್ರಹ ಆಶೀರ್ವಾದಗಳು ಕಿರಣಗಳು ನಮ್ಮ ಮೇಲೆ ಹಾಗೆ ಹರಿಬೇಕು.
ನೀವು ಮಾತಾಡ್ಬೇಕು, ನಿಮ್ ಮನ್ಸಲ್ಲಿ ಏನಿದೆಯೋ, ನಿಮ್ಗೆ ಏನ್ ಅನುಭವಗಳಾಗ್ತಾ ಇತ್ತು. ಆಶೀರ್ವಾದವನ್ನು ಮಾಡಿದಂತಹ ದಿವ್ಯ ಚೇತನ ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಹೆಜ್ಜೆಯಾಗಿ ಆ ಹೂವಿನ ಹಾಸಿಗೆ ಮೇಲೆ ದಾಟಿ ತಮ್ಮ ದೂರ 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 ಹೋಗ್ತಾ ಇದ್ದಾರೆ. ತಮ್ಮ ಶರೀರವೆಲ್ಲವೂ ಕೂಡ ಅದ್ಭುತವಾದಂತಹ ಚೈತನ್ಯದ ಶಕ್ತಿಯನ್ನು ತುಂಬಿದಂತ ನಮ್ಮ ಚೈತನ್ಯವು ನಿಧಾನವಾಗಿ ಅಲ್ಲಿಂದ ಮೇಲೆ ಎದ್ದು ಒಂದೊಂದೇ ಹೆಜ್ಜೆಯನ್ನ ಆ ಗುಲಾಬಿ ಹೂಗಳ ನಡುವೆ, ತಂಗಾಳಿಯ ನಡುವೆ, ಆ ಸುಗಂಧದ ಪರಿಮಳಗಳ ನಡುವೆ ಗಾಳಿ ಹೇಗೆ ಬೀಸುತ್ತೋ ಹಾಗೆ ನಾವು ಕೂಡ ನಿಧಾನವಾಗಿ ಹೂಗಳ ಜೊತೆಯಲ್ಲಿ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ನಮ್ಮ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವಿರುವಂತಹ ಕೋಣೆಯ ಕಡೆಗೆ ನಾವು ತಗೊಂಡು ಬರೋಣ. ನಮ್ಮ ಕೋಣೆಯ ಸುತ್ತಮುತ್ತಲಿರುವಂತಹ ಶಬ್ದಗಳನ್ನು ನಾವು ಗಮನಿಸೋಣ. ನಿಧಾನವಾಗಿ 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 ಶಬ್ದಗಳನ್ನು ಗಮನಿಸುತ್ತ ಕೈ ಬೆರಳುಗಳನ್ನು ಅಲುಗಾಡಿಸಿ, ಕಾಲ್ ಬೆರಳುಗಳನ್ನು ಅಲುಗಾಡಿಸಿ, ಮತ್ತೊಮ್ಮೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಮ್ಮ ಕೈಗಳಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲ ಭಾಗಗಳಲ್ಲೂ ಕೂಡ ತುಂಬಿಸ್ಕೊಳ್ಳಿ. ಹೇ ಪರಮಾತ್ಮ, ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆಗೆದು. ಕೆಲವರಿಗೆ ತುಂಬಾ ಅಲ್ಲಿಂದ ಬರೋದಿಕ್ಕೆ ಕಷ್ಟ ಅನ್ಸುತ್ತೆ. ಟೇಕ್ ಯುವರ್ ಓನ್ ಟೈಮ್. ಯಾರಾದ್ರೂ ಒಬ್ರು ಅನುಭವ ಹೇಳ್ತೀರಾ? ಅದ್ಭುತವಾಗಿತ್ತು ಇವತ್ತು. ಆ ಪದಗಳಲ್ಲಿ ಅದನ್ನ ನಿಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ನನಗೆ. ಕಣ್ಣು ತೆಗಿಯಕ್ಕೆ ಆಗ್ತಾ ಇಲ್ಲ ಮೇಡಮ್. ಸೂಪರ್ ಸೂಪರ್. ಹಾಗೆ ಹಾಗೆ ಇರಿ. ಆಮೇಲೆ ಧ್ಯಾನ ಮಾಡೋ ಟೈಮಿಗೆ ಅದು ಮಣಿಪುರ ಚಕ್ರ ಹತ್ರ ಧ್ಯಾನ ಹೇಳ್ತಿರಲ್ಲ, ಅವಾಗ ಅಲ್ಲಿ ಉರಿಯುತ್ತೆ ಮೇಡಮ್. ಒಂಥರ ಉರ್ದಂಗೆ, ಹಾ ಹಾ ಹೊಟ್ಟೆಲೆಲ್ಲ ಉರ್ದಂಗೆ.
ಹೋಗ್ತಾವ್, ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಅದೇನ್ ತಲೆ ಕೆಡ್ಸ್ಕೋಬೇಡಿ. ಸೂಪರ್ ಸೂಪರ್, ನೈಸ್ ಎಕ್ಸ್ಪೀರಿಯನ್ಸ್. ಅನುಭವಗಳಾಗ್ತಾ ಇದೆ ನೋಡಿ, ಅದಕ್ಕೆ ಖುಷಿ ಪಡ್ಬೇಕು. ಹಾ ಮೇಡಮ್. ಸೂಪರ್ ಸೂಪರ್, ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸುಮಾ ಅವರು, ಹರೇ ರಾಮ ಹರೇ ಕೃಷ್ಣ. ರಾಮ ಹರೇ ಕೃಷ್ಣ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಏನಂದ್ರೆ ಎದುರುಗಡೆ ತಾಯಿ ಚಾಮುಂಡೇಶ್ವರಿನ ನಾನ್ ನೋಡ್ದಂಗಾಯ್ತು ಮ್ಯಾಮ್. ನಿಂತಿರೋ ಸೂಪರ್. ಚಾಮುಂಡೇಶ್ವರಿ, ಗೌಡ್ಗೆ ಹೌದು. ರೈನಲ್ಲಿ ಇದ್ರು ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ನನ್ ಕಣ್ಮುಂದೆ ಬಂದಿ ನನಗ್ ಆಶೀರ್ವಾದ ಮಾಡ್ತಿರೋ ತರ, ನಾನ್ ಮಾತಾಡ್ತಿರೋ ತರ ಚಾಮುಂಡೇಶ್ವರಿ ತರ ನನಗ್ ಫೀಲ್ ಆಯ್ತು ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಸೂಪರ್ ಸೂಪರ್, ನೈಸ್ ಎಕ್ಸ್ಪೀರಿಯನ್ಸ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.